ನಿನ್ನೆ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರ ಸಭೆ ನಡೆದಿದೆ. ಇಂದು ಅಹಿಂದ ಸಮುದಾಯಗಳ ಮುಖಂಡರ ಮೀಟಿಂಗ್. ನಿನ್ನೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗ ಸಚಿವರು ಶಾಸಕರು ಸಭೆಯನ್ನು ಮಾಡಿದ್ರು. ವರದಿಯನ್ನು ಮಂಡಿಸಿದರೆ ಹೇಗೆ, ಮಂಡಿಸದೇ ಇದ್ದರೆ ಹೇಗೆ, ಜಾರಿ ಮಾಡಿದರೆ ಹೇಗೆ, ಜಾರಿ ಮಾಡದೇ ಇದ್ದರೆ ಹೇಗೆ ಎನ್ನುವುದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿದ್ದಾರೆ ಸಮಗ್ರವಾಗಿ. ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಇದು ಸರ್ವೆ ಆಗಬೇಕು, ರೀಸರ್ವೆ ಮಾಡಲೇಬೇಕು ಅಂತ ಹೇಳಿ ಡಿ.ಸಿ.ಎಂ ಮುಂದೆ ಒತ್ತಡವನ್ನು ಹೇರಿದ್ದಾರೆ ಶಾಸಕರು. ಇದೇ ನಿರ್ಣಯವನ್ನು ನಾಳಿನ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡಿಸಲಿದ್ದಾರೆ ಒಕ್ಕಲಿಗ ಸಚಿವರು. ಒಕ್ಕಲಿಗ ಸಭೆಯ ನಂತರ ಇವತ್ತು ಅಹಿಂದ ನಾಯಕರು ಕೂಡ ಪ್ರೆಸ್ ಮೀಟನ್ನು ಕರೆದಿದ್ದರು. ಎಚ್.ಎಂ. ರೇವಣ್ಣ, ಎಂ.ಆರ್. ಸೀತಾರಾಮ್, ಉಮಾಶ್ರೀ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು ಅಂತೇಳಿ ಒಂದು ಕಡೆ ಆಗ್ರಹವನ್ನು ಮಾಡಿದ್ದಾರೆ ಎಚ್.ಎಂ. ರೇವಣ್ಣ, ಅನಂತರದಲ್ಲಿ ಉಮಾಶ್ರೀ ಅವರು ಹಾಗೂ ಸೀತಾರಾಮ್ ಅವರು. ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವೀಗಾಗಲೇ ಹಾವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ. ಇದರ ಜೊತೆಗೆ ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸೈಂಟಿಫಿಕ್ ಆಗಿ, ಯಾಕೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿ 1918ರಲ್ಲಿ ಮಿಲ್ಲರ್ ವರದಿ ಜಾರಿ ಅದನ್ನು ತಂದರೂ ಕೂಡ 31ರಲ್ಲಿ ಆದಂಥ ಆ ವರದಿಯ ಪ್ರಯೋಗ ಕೂಡ ಅದರಲ್ಲೂ ನಾವು ಭಾರತದಲ್ಲೇ ಪ್ರಥಮವಾಗಿದ್ದೇವೆ. ಈ ಸಮೀಕ್ಷೆ ಆಗುವಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ಮನಗಂಡಂತಹ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಲ್ಲಾ ರಾಜ್ಯಗಳಿಗೂ ಕೂಡ ಈ ಒಂದು ಎಜುಕೇಶನ್ಲಿ ಮತ್ತು ಸೋಷಿಯಲಿ ಸರ್ವೆ ಆಗಬೇಕು ಅಂತಕ್ಕಂಥ ಆದೇಶ ಬಂದಿದ್ದ ಹಿನ್ನೆಲೆಯಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ 165 ಕೋಟಿಗಳನ್ನ ಕೊಟ್ಟು ಸರ್ವೆಯನ್ನ ಮಾಡಿ